ದತ್ತಾತ್ರೇಯ. ಓಂ ನಮಃ ಶಿವಾಯ. ಶ್ರೀ ಸದಾನಂದಾಯ ನಮಃ. ಇದು ರೇವಣ್ಣ ಅಂತ ಪೊಲೀಸ್ ಕಮಿಷನರ್ ಆಗಿದ್ದರು ಹಿಂದೆ, ತುಂಬ ವರ್ಷಗಳ ಹಿಂದೆ. ಅವರು ಗಟ್ಟಳ್ಳಿ, ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗಟ್ಟಳ್ಳಿ ಗ್ರಾಮದಲ್ಲಿ ಅವರು ಗಟ್ಟಳ್ಳಿ ತಾತ ಅಂತ ಅವರು ಅವತಾರ ಪುರುಷರಾಗಿದ್ದರು. ಅವರು 3 ಅಡಿ ಆಂಜನೇಯ ಅವ್ರಿಗೆ ಗಟ್ಟಳ್ಳಿ ತಾತ ಅವರು ದನ ಕಾಯ್ಕೊಂಡಿರುವಾಗ ಅವ್ರಿಗೆ 3 ಅಡಿ ಆಂಜನೇಯ ಬಂದು ನಾಲಿಗೆ ಮೇಲೆ ಬೀಜಾಕ್ಷರ ಬರೆದಾಗ ಆವಾಗ ಅವರು ಈ ಕಾಲಜ್ಞಾನ, ಈ ಕೆಲವು ದೇವ್ರ ನಾಮಗಳು, ಭಕ್ತಿಗೀತೆಗಳು, ಕಾಲಜ್ಞಾನ ಎಲ್ಲ ಬರೆದಿದ್ದಾರೆ. ಅವರು ಪರಮ ಭಕ್ತರಾದ ರೇವಣ್ಣ ಅವರು ಪ್ರತಿ ವರ್ಷ ಈ ಹುಣ್ಣಿಮೆ, ಅದು ಮಾದ ಹುಣ್ಣಿಮೆ ಯಾವುದೋ ಬರ್ತದೆ, ಫೆಬ್ರವರಿ ಆ ಸಮಯದಲ್ಲಿ ಅವರು ಅಲ್ಲಿ ಬೆಂಗಳೂರಿಂದ 2 ಬಸ್ ಮಾಡಿ ಇಲ್ಲಿಂದ ಭಕ್ತರನ್ನ ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಆ ಹಾಡುಗಳನ್ನೆಲ್ಲ ಹಾಡೋಕ್ಕೆ ಅಲ್ಲಿ ಅಂದರೆ ನಾನು ಆವಾಗ ಇನ್ನು 6 ವರ್ಷ ಹುಡುಗ, 6 ವರ್ಷ ಹುಡುಗ. ನಮ್ಮ ತಾಯಿ, ನಾನು, ನಮ್ಮ ದೊಡ್ಡಪ್ಪ, ಆಮೇಲೆ ನಮ್ಮ ಬ್ರದರು ಎಲ್ಲರೂ, ನಮ್ಮ ಮನೆಯವರೆಲ್ಲ ಬಸ್ಸಲ್ಲಿ, ಆ 2 ಬಸ್ಸಲ್ಲಿ ನಾವು ಕೂತ್ಕೊಂಡು ಹೋಗಿ ಅಲ್ಲಿ ನಮ್ಮ ದೊಡ್ಡಪ್ಪ ಅವರೇ ಆ ಗಟ್ಟಳ್ಳಿ ತಾತ ಬರೆದಿರೋ ಆ ಬಗ್ಗೆ ಗೀತೆಗಳೆಲ್ಲ ಹಾಡ್ತಾಯಿದ್ರು. ಮೊದಲನೇ ವರ್ಷ ಅವರು ಇದ್ದರು. 2ನೇ ವರ್ಷಕ್ಕೆ ಅವರು ಸಮಾಧಿಯಾಗಿದ್ದರು. ಹೋದಾಗ ಅವರು ಪರಮ ಭಕ್ತರಾಗಿರ್ತಾರೆ. ಅವ್ರನ್ನ ಗಟ್ಟಳ್ಳಿ ತಾತನ ಬಿಟ್ಟರೆ ಬೇರೆ ಯಾವ ದೇವ್ರನ್ನೂ ಪೂಜೆ ಮಾಡ್ತಾ ಇರಲಿಲ್ಲ ಅವ್ರ ಮನೆಯಲ್ಲಿ. ಒಂದು ದಿವಸ ನಮ್ಮ ದೊಡ್ಡಪ್ಪ ಅವರು ಅವ್ರನ್ನ, ಇಲ್ಲ ಈ ಥರ ಬಾಬಾ ಬಂದಿದ್ದಾರೆ ಅಂದರೆ ಒಂದು 4-5 ವರ್ಷ, ಒಂದು 7-8 ವರ್ಷ ಆದಮೇಲೆ ಅವ್ರನ್ನ ಬಾಬಾ ಬಂದಾಗ ನಮ್ಮ ಬಾಬಾ ಆ ಸಮಯದಲ್ಲಿ ಅವ್ರನ್ನ ಕರೀತಾರೆ. ಬಂದು ನಮಸ್ಕಾರ ಮಾಡಿ, ನಿಮ್ಗೆ ಒಳ್ಳೆಯದು, ಮಗಳಿಗೆ ಮದುವೆ ಆಗಿಲ್ಲ, ಡಾಕ್ಟ್ರ ರೇವಣ್ಣ ಅವ್ರ ಮಗಳು ಡಾಕ್ಟ್ರು, ಮದುವೆ ಆಗಿರಲ್ಲ, ಅದಕ್ಕೆ ಬಂದು ನೀವು ಅವ್ರನ್ನ ಬಾಬಾನ ಧ್ಯಾನ ಮಾಡಿ ಅವರು ಕೇಳ್ಕೊಳ್ಳಿ ಬನ್ನಿ ಅಂತ ಕರೀತಾರೆ. ಆವಾಗ ಇಲ್ಲ, ನಾನು ಗಟ್ಟಳ್ಳಿ ತಾತ ಬಿಟ್ಟು ಬೇರೆ ಯಾರನ್ನೂ ನಾನು ಸ್ವೀಕಾರ ಮಾಡಲ್ಲ, ಇಲ್ಲ ಇವರು ದತ್ತನ ಅವತಾರಿ ದತ್ತಾತ್ರೇಯನೇ, ಬಂದು ನೋಡಿ ಆಯಿತು ಅಂದ್ಬಿಟ್ಟು ಬಂದು ನಮಸ್ಕಾರ ಮಾಡ್ತಾರೆ. ಆವಾಗ ಈ ಥರ ಭಜನೆ, ನಮ್ಮ ಮನೆಗೆ ಭಜನೆ ಇಟ್ಕೊಂಡಿದ್ವಿ, ಬಾಬಾ ಬರಬೇಕು, ಭಜನೆ ಇದು ಪೂಜೆ ಎಲ್ಲ ಆಯಿತು ಬರ್ತೀನಿ ಅಂದ್ಬಿಟ್ಟು ಆವಾಗ ಬಾಬಾ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಭಜನೆ ಎಲ್ಲ ಆಗ್ತದೆ. ಭಜನೆ ಆದಾಗ ಅವರು ಊಟಕ್ಕೆ ಕರ್ಕೊಂಡು ಹೋಗುವಾಗ ರೇವಣ್ಣ ಅವ್ರಿಗೆ ಗಟ್ಟಳ್ಳಿ ತಾತನ ರೂಪ ತೋರಿಸ್ತಾರೆ. ಆವಾಗ ಅವ್ರು ರೇವಣ್ಣ ಅವರು, ಅಪ್ಪ ಏನಪ್ಪ ಇದು ಅಂತ ನಮಸ್ಕಾರ ಮಾಡಿದ. ಎಲ್ಲ ನಾನೇನಪ್ಪ, ರಾಘವೇಂದ್ರ ಸ್ವಾಮಿ ನಾನೇ, ದತ್ತ ನಾನೇ, ಎಲ್ಲ ದೇವರು ನಾನೇ, ನೋಡೋಕ್ಕೆ ಏಕರೂಪ, ಬಟ್ ಎಲ್ಲ ಅವತಾರನೂ ನಾನೇ ಆಗಿದ್ದೀನಿ ಅಂತ ಹೇಳಿದಾಗ ಆವಾಗ ಅವ್ರು ಶರಣಾಗಿ, ಹನುಮಂತರಾಜವರೇ ನೀವು ಹೇಳ್ದಂಗೆ ಇವರು ದೊಡ್ಡ ದೇವರೇ, ಇವರು ನಿಜವಾದ ಅಂದ್ಬಿಟ್ಟು ಆವಾಗ ಅವ್ರ ಕಷ್ಟ ಎಲ್ಲ ಹೇಳ್ಕೊತಾರೆ. ಆವಾಗ ಒಳ್ಳೇದಾಗ್ತದಪ್ಪ ಅಂದ್ಬಿಟ್ಟು, ಒಳ್ಳೇದಾಗ್ತದಪ್ಪ ನಿನಗೆ, ಮುಂದೆ ಒಳ್ಳೇದಾಗ್ತದೆ ಅಂತ ಆಮೇಲೆ ಹಂಗೆ ಇಡ್ತಾರೆ. ಆಮೇಲೆ ಅವರು ತೀರ್ಕೊಳ್ತಾರೆ. ಆಮೇಲೆ ಮಗಳು ಆ ಆಶ್ರಮನ ನಡೆಸ್ಕೊಂಡು ಬರ್ತಾಯಿದ್ದಾರೆ ಈಗಲೂ. ಮಗಳು ರೇವಣ್ಣ ಅವ್ರ ಮಗಳು. ಈ ಥರ ಯಾಕೆ ಇನ್ನೊಬ್ಬರು ಈಗ ಕಮಿಷನರ್ ಆಗಿದ್ರಲ್ಲ ಅವರಲ್ಲ, ಹಿಂದೆ ಇವರು. ಯಾಕೆಂದ್ರೆ ಹೇಳಿ, ಇದು ಇನ್ನೊಬ್ರು ಪೊಲೀಸ್ ಕಮಿಷನರ್ ರೇವಣ್ ಸಿದ್ದೆ ಅಲ್ಲ, ಇನ್ನೊಬ್ರು ಈಗ ಇದ್ದ ರೇವಣ್ ಸಿದ್ದೆ ಅಲ್ಲ, ಹಿಂದಿನ DSC ರೇವಣ್ಣ DSC ಆಗಿ ಆಮೇಲೆ ಕಮಿಷನರ್ ಏನೋ ಆಗಿದ್ದು ರೇವಣ್ಣ ಅಂತ. ಅಂದರೆ 1900
64 68 69ರಲ್ಲೂ ಆಗಿದೆ. ಈ ಘಟನೆಗಳಾಗಿದ್ದು 1969ರಲ್ಲಿ ಈ ಘಟನೆ ಆಗಿರೋದು. ಆಮೇಲೆ ಇದೇ ಥರ ಒಬ್ಬ ಭಕ್ತ ಬರ್ತಾನೆ, ಶಿರಡಿ ಸಾಯಿಬಾಬಾ ಭಕ್ತ. ಅವನು ಭಜನೆ, ಬಾಬಾ ನಾನು ಭಜನೆ ಮಾಡಬೇಕು ಅಂತಿದ್ದೀನಿ ಅಂತ ಭಜನೆ ನಡೆಯುವಾಗ, ಆಯ್ತಪ್ಪ ನೀನು ಒಂದು ಹಾಡು ಅಂತಾನೆ. ಅವನು ಶಿರಡಿ ಸಾಯಿಬಾಬಾ ಹಾಡ್ತಾನೆ, ಯಾಕೆಂದರೆ ಶಿರಡಿ ಸಾಯಿಬಾಬಾ ಭಕ್ತ. ಆವಾಗ ಅವ್ರಿಗೆ ಶಿರಡಿ ಸಾಯಿಬಾಬನಾಗೆ ಅವ್ರಿಗೆ ದರ್ಶನ ಕೊಡ್ತಾರೆ. ಆವಾಗ ಆ ಭಕ್ತ, ಅಪ್ಪ ಶಿರಡಿ ಸಾಯಿಬಾಬಾನು ನೀನೆ ಅಂದ್ಬಿಟ್ಟು ಆವಾಗ ಶರಣಾಗ್ತಾನೆ. ಅದೇ ಥರ ಚಳ್ಳಕೆರೆ ಬಳ್ಳಾರಿ ಚಳ್ಳಕೆರೆ ಹರಿತಾತ ಅಂತ, ಅವ್ರಿಗೂ ಅಲ್ಲೂ ಒಬ್ಬ ಭಕ್ತರಿಗೆ ಆ ದರ್ಶನ ಕೊಟ್ಟವ್ರೆ. ಈ ಥರ, ಯಾಕೆಂದರೆ ಆ ಭಕ್ತನೂ ಬಂದು ಹೇಳಿದ್ರು ಭಜನೆ ಆಗುವಾಗ, ಬಾಬಂದು ಆವಾಗ ಭಜನೆ ಆದಾಗ ಒಂದು ಅರ್ಧ ಗಂಟೆ ಬಾಬನ ಪವಾಡ ಅವ್ರವ್ರಿಗಾಗಿರೋ ಪವಾಡ ಹೇಳೋರು. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅವರು ಏನೇನು ಅವ್ರಿಗೆ ಆಗಿರ್ತದೋ ಆ ಭಕ್ತರು ನಿಂತ್ಕೊಂಡು, ಬಾಬಾ ಈ ಥರ ನಮಗೆ ಇಂಥರ ದರ್ಶನ ಕೊಟ್ಟರು, ಈ ಥರ ಆಯಿತು, ನಮ್ಮ ಕಷ್ಟ ಹಿಂಗೆ ಪರಿಹಾರ ಆಯಿತು ಅಂತ ಎಲ್ಲ ಭಕ್ತರು ನಿಂತ್ಕೊಂಡು ಭಜನೆ, ಇನ್ನೇನು ಆರತಿ ಸಮಯ ಇರೋವಾಗ ಒಂದು ಅರ್ಧ ಗಂಟೆ ಮುಂಚಿತ ಬಾಬನ ಪವಾಡ ಅವ್ರವ್ರಿಗಾಗಿರೋ ಅನುಭವ ಹೇಳ್ಬಿಟ್ಟು ಇದು ಮಾಡೋರು. ಆಗ ಹೇಳಿದಾಗ ಈ ಥರ ಒಬ್ಬ ಭಕ್ತ ಚಳ್ಳಕೆರೆ ಹರಿತಾತ ದರ್ಶನ ಆಯಿತು ಅಂತ, ಇನ್ನೊಬ್ಬರು ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢ ಅವ್ರದ್ದು ದರ್ಶನ ಆಯಿತು ಅಂತ ಒಬ್ಬ ಭಕ್ತ ಹೇಳಿದ್ರು. ಈ ಥರ ಎಲ್ಲ ಅವತಾರ ಈ ಥರ ನನಗೆ ದೇವಿ ದರ್ಶನ ಕೊಟ್ಟರು, ನನಗೆ ಈ ದರ್ಶನ ಆಯಿತು. ಆಮೇಲೆ ಬಾಬಾನೇ ಒಬ್ಬ ಭಕ್ತ, ನನಗೆ ಬಿಜಾಪುರ್ಗೆ ಹೋದಾಗ ಪಾಲ್ಗಾಡ್ ಶೆಟ್ಟರು ಏನು ಮಾಡಿದ್ರು, ಬಾಬಾ ಎಲ್ಲ ದೇವರು ಅವನೇ, ಎಲ್ಲ ಇದು ಅವರೇನಪ್ಪ. ಯಾಕೆಂದರೆ ಬಾಬನ್ನ ಸಾಯಿಸಬೇಕು ಅಂದ್ಬಿಟ್ಟು ಒಬ್ಬ ಭಕ್ತ ಏನು ಮಾಡ್ತಾನೆ, ಇದು ಯಾವುದು ಅಲ್ಲಲ್ಲ, ಏನು ಕೋಬ್ರಾ, ಅವು ತುಂಬ ಸ್ಟ್ರಾಂಗ್ ಇರೋ ಕೋಬ್ರಾನ, ಅದು ವಿಷ ತುಂಬ, ಅದನ್ನು ತಂದು ಬಾಬನ ಮಲಗಿರೋವಾಗ ಬಾಬನ ಹತ್ರ ಬಿಟ್ಬಿಟ್ಟು 4-5 ಅದು ಕೋಬ್ರಾ ತಂದೇನೋ ಬಿಟ್ಟಿತ್ತು. ಅವಾಗ ಕಚ್ಚಿತ್ತಂತೆ. ಕಚ್ಚಿದಾಗ ಆ ವಿಷ, ಆಗ ಬಾಬಾ ಹಿಂಗೆ ಇಟ್ಕೊಂಡಾಗ ನನ್ನನ್ನೇ ಇದು ಮಾಡ್ತೀಯ ಹೋಗು ಅಂತ ಎತ್ತಿ ಬಿಸಾಕ್ತಾರಂತೆ. ಈ ಥರ ಬಿಸಾಕ್ಬಿಟ್ಟು ಆ ವಿಷ ಹಿಂಗೆ ಕಾಲಲ್ಲಿ ಹಿಂಗೆ ಅಂದ ತಕ್ಷಣ ಮತ್ತೆ ವಿಷ ಇರಲ್ಲ. ಬಾಬಾ ಆ ಹೆಬ್ಬೆಟ್ಟಲ್ಲೇ, ಅದಕ್ಕೆ ಹೇಳೋರು, ಬಾಬಾ ಆರತಿ ಆಗೋಗಿ ಹೆಬ್ಬೆಟ್ಟಲ್ಲಿ ಇದು ಮಾಡ್ತಾರಪ್ಪ, ಎಲ್ಲ ಭಕ್ತರ ಕಷ್ಟ ಇದೆಲ್ಲ ಹೆಬ್ಬೆಟ್ಟಲ್ಲೇ ಅವ್ರು ತೊಗೊತಾರೆ, ನೀವು ಬಾಬನ್ನ ಇದು ನೋಡಿ ಅಂತ ಪಾಲ್ಗಾಡ್ ಶೆಟ್ಟರು. ಆ ಹೆಬ್ಬೆಟ್ಟಲ್ಲಿ ಎಲ್ಲ ಕಾಯಿಲೆ ಆಗಲಿ ಏನೇ ಆಗಲಿ ಆ ಹೆಬ್ಬೆಟ್ಟು ಆರತಿ ಆಗೋವಾಗ ಕೇಳ್ಕೊಂಡಾಗ, ಅದಕ್ಕೆ ಬಾಬಾ ಬೇರೆ ಸಮಯದಲ್ಲಿ ಇದು ಮಾಡ್ತಾರೆ ಅಷ್ಟೇ. ಬಟ್ ಆ ಸಮಯದಲ್ಲಿ ಆರತಿ ಆಗೋವಾಗ ಅವ್ರು ಹಿಂಗೆ ಕೂತಿರೋವಾಗ ಹೆಬ್ಬೆಟ್ಟನ್ನ ಇದು ಮಾಡ್ತಾರೆ. ಯಾವ ಭಕ್ತರಪ್ಪ ನನಗೆ ಈ ಕಷ್ಟ ಅಂದಾಗ ಎಲ್ಲರದು ಪರಿಹಾರ ಮಾಡ್ತಾರೆ. ಕೆಲವ್ರಿಗೆ ಬಂದ ತಕ್ಷಣ ಒಂದು ಅವರು ಹಿಂದಿನ ಜನ್ಮ ಒಂದು ಏನಾಯಿತೋ ಆ ಇದ್ರ ಪ್ರಕಾರ ಬೇಗ ಕರ್ಮ ಕಳೀತಾನೆ. ಬೇಗ ಹಂಗೆ ಕರ್ಮ ಕಳೆದು ಒಳ್ಳೇದು ಮಾಡ್ತಾನೆ. ಆಮೇಲೆ ಒಳ್ಳೇದು ಮಾಡಿ ಹಂಗೆ ಅವರು ಅಷ್ಟೆಲ್ಲ ಪವಾಡ ನೋಡಿ ಎಲ್ಲ ಆಗಿರ್ತದೆ, ಆದರೂ ಬಿಟ್ಟು ಹೋಗ್ತಾರೆ. ಎಷ್ಟೆಷ್ಟು ಫಲ ಬೇಕೋ ಅಷ್ಟು ಫಲ ಪಡೀತಾರೆ, ಹಂಗೆ ಮರ್ತು ಹೋಗ್ತಾರೆ ಬಾಬನ್ನ.